ಅಣ್ಣ ಬಸವಣ್ಣನವರು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ವಚನವನ್ನು ಬರ್ಕೊಂಡು ಬರ್ತಾರೆ. ನೀರಿಗೆ ನೈದಿಲಿಯ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ. ನೀರಿಗೆ ನೈದಿಲಿಯ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ. ಸಮುದ್ರಕ್ಕೆ ತೆರೆಯ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ. ನಮ್ಮ ಕೂಡಲ ಸಂಗನ ಶರಣರ ನಸುಲಿಗೆ ಶ್ರೀ ವಿಭೂತಿಯ ಶೃಂಗಾರ, ಶ್ರೀ ವಿಭೂತಿಯ ಶೃಂಗಾರ. ಎಷ್ಟು ಚಂದ ಬಸವಣ್ಣವರು ಈ ವಚನವನ್ನು ಬರ್ಕೊಂಡು ಬಂದಿದ್ದಾರೆ. ಬಹುಶಃ ಬಸವಣ್ಣವರು ಈ ವಚನವನ್ನು ಬರೆದಿರೋದು 1200 ವರ್ಷದ ಹಿಂದೆ. ಆದರೆ ಈ ವಚನವನ್ನು ಯಾಕೆ ಬರೆದ್ರ ಅಂದ್ರೆ 20-21ನೇ ಶತಮಾನದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಈ ವಚನದಂತೆ ಬದುಕಲಿ ಅಂತ ಬರ್ಕೊಂಡು ಬಂದಿರ್ಬೋದು ಅಂತ ಅನ್ನಿಸ್ತದೆ. ಅದಕ್ಕೆ ನೀವೆಲ್ಲ ಒಂದೊಂದು 100 ವಚನವನ್ನು ತಾಯಂದರು, ತಂದಿ ಬಳಗದವರು, ಯುವಕರು ಬಾಯ್ಪಟ್ಟು ಮಾಡಿರ್ಬೇಕ್ರಿ. 100 ವಚನವನ್ನು ನಾ ಎಲ್ಲ ಕಡೆ ಎಲ್ಲಿ ಪ್ರವಚನಕ್ಕೆ ಹೊಕ್ಕನಿ ಅಲ್ಲಿ ಒಂದು 10 ಹುಡುಗರನ್ನ ತಯಾರು ಮಾಡಿಸ್ತಾನೆ. ಅವರು 100 ವಚನ ಬಾಯ್ಪಟ್ಟು ಹೇಳಿರ್ಬೇಕು, ಅವ್ರಿಗೆ ಒಂದೊಂದು ಪ್ರಶಸ್ತಿ ಕೊಡಿಸ್ತೀನಿ. ಇಲ್ಲಿ ಹುಡುಗರಿಲ್ಲ. ಇಲ್ಲಿ ನಾ ಎಲ್ಲಿ ಹೋದರೂ ಕಾರ್ಯಕ್ರಮದೊಳಗೆ ಮಾಡೋದ ಅದು ಒಬ್ಬೊಬ್ಬರು ಒಂದೊಂದು 100 ವಚನವನ್ನು ಹೇಳಬೇಕು, ಕಂಠಪದ್ಯದೊಳಗೆ ಹೇಳಬೇಕು. ಅದಕ್ಕೆ ನೀವು ಮನೆಯೊಳಗೆ ವಚನವನ್ನು ಕಲಿಬೇಕಮ್ಮ. ಅಕ್ಕಮಾದಿ ವಚನ ಅದಾವ, ಚನ್ನಬಸವಣ್ಣವ್ರ ವಚನ ಅದಾವ, ಅಲ್ಲಮ ಪ್ರಭುದೇವರ ವಚನ ಅದಾವ. ನೀವು ಕಲಿಬೇಕ್ರಿಪ್ಪ. ನಮ್ಮದೆಲ್ಲ ಮುಗಿದೈತು ಬಿಡ್ರಿ ಮುತ್ಯಾರ ಅಂತೀರಿ. ಎಷ್ಟು ಚಂದ ಬಸವಣ್ಣ ಹೇಳ್ಯಾನ, ನೀರಿಗೆ ನೈದಲಿ ಶೃಂಗಾರ. ನೀರು ಭಾಳ ಚಂದ ಕಾಣಬೇಕಾಗಿತ್ತಂದ್ರೆ ನೀರಿನೊಳಗೆ ನೈದಲಿ ಇರ್ಬೇಕಂದ್ರಿ. ನೈದಲಿ ಅಂದ್ರೆ ಬಸವಣ್ಣ ಎದಕ್ಕೆ ಕರೆದು ಗೊತ್ತನ್ರಿ ಮಗ? ನೈದಲಿ ಅಂದ್ರೆ ಈಗಿನ ಜನರಿಗೆ ಅರ್ಥ ಆಗೋದಿಲ್ಲ ರೀ. ಇದು ನೈದಲಿ ಅಂದ್ರೆ ಇದು ಸಂಸ್ಕೃತ ಪದ್ಯ ಇದೆ, ಸಂಸ್ಕೃತದ ಇದು. ಬಸವಣ್ಣ ಹೇಳ್ತಾನ ನೀರಿಗೆ ನೈದಲಿ ಶೃಂಗಾರ ಅಂದ್ರೆ ನೀರು ಭಾಳ ಚಂದ ಕಾಣಬೇಕಾಗಿತ್ತಂದ್ರೆ ನೀರೊಳಗೆ ನೈದಲಿ ಇರ್ಬೇಕಂತ. ನೈದಲಿ ಅಂದ್ರೆ ಕಮಲದ ಹೂವು. ನಿಮ್ಮ ಕಡೆ ಇಲ್ಲಮ್ಮ ಕಮಲ್ದು, ನಮ್ಮ ಕಡೆ ಬರ್ರಿ. ಆ ಕಡೆ ಶಿವಮೊಗ್ಗ, ಹಾವೇರಿ, ಹಾನಗಲ್ ಎಲ್ಲಿ ನೀರು ಹರಿತಿರ್ತವ ಅಲ್ಲೆಲ್ಲ ನೀರೊಳಗೆ ಕಮಲದ ಹೂ ಬೆಳೆದಿರ್ತವೆ. ಆ ಕಮಲದ ಹೂ ನೀರೊಳಗೆ ಬೆಳೆದಿದೆ ಅಂದ್ರೆ ನೀರು ನೋಡಕ್ಕೆ ಭಾಳ ಚಂದ ಕಾಣುತ್ತದಂತ, ಶೋಭೆ ಆಗ್ತದಂತ, ಶೃಂಗಾರವಾಗಿ ಕಾಣುತ್ತದಂತ ನೀರು. ಒಂದು ಕೆಲಸ ಮಾಡ್ರಿ ಅಮ್ಮ, ನಿಮ್ಮ ಊರೊಳಗೆ ಗುಲಾಬಿ ಹೂ ಬೆಳಿತೀರಲ್ಲಮ್ಮ ಗುಲಾಬಿ ಹೂ. ಮನೆಗೆ ಹೋಗ್ರಿ, 2 ಚರಿಗೆ ತೊಗೊಳ್ರಿ, 2 ಚರಿಗ್ಯಾಗ ನೀರು ಹಾಕ್ರಿ, 1 ಚರಿಗ್ಯಾಗ ಗುಲಾಬಿ ಹೂ ಹಾಕ್ರಿ, 1 ಚರಿಗ್ಯಾಗ ಕಾಂಗ್ರೆಸ್ ಹೂ ಹಾಕ್ರಿ. 2 ಚರಿಗೆ ನೀರು ನೋಡ್ರಿ ಯಾವ ಚಂದ ಕಾಣ್ತವ. ಏನು ಗುಲಾಬಿ ಹೂ ಹಾಕಿರ್ತಕ್ಕಂಥ ನೀರು ಚಂದ ಕಾಣುತ್ತದೋ, ಏನು ಕಾಂಗ್ರೆಸ್ ಹೂ ಹಾಕಿರ್ತಕ್ಕಂಥ ನೀರು ಚಂದ ಕಾಣುತ್ತದೆ ರೀ. ಗುಲಾಬಿ ಹೂ ಅಲ್ಲ. ಬಸವಣ್ಣ ಕಾಂಗ್ರೆಸ್ ಹೂ ಅಂತ ಬರೀಲಿಲ್ಲ. ನೀರು ಚಂದ ಕಾಣಬೇಕಾದ್ರೆ ಆ ಹೂ ಈ ಹೂ ಅಂತ ಬರೀಲಿಲ್ಲ. ಬಸವಣ್ಣ ಏನು ಬರದ, ನೀರಿಗೆ ಗುಲಾಬಿ ಹೂ ಅಲ್ಲ, ನೀರಿಗೆ ಕಮಲದ ಹೂ ಇದ್ರೆ ಭಾಳ ಚಂದ. ನಾರಿಗೆ ಗುಣವೇ ಶೃಂಗಾರ. ಎಷ್ಟು ಚಂದ ಬರೀತಾ ನೋಡ್ರಿ ಬಸವಣ್ಣ. ನಾರಿಗೆ ಗುಣವೇ ಶೃಂಗಾರ. ನಾರಿ ಅಂದ್ರೆ ಜಗತ್ತಿನೊಳಗೆ ಒಬ್ಬ ತಾಯಿಗೆ ನಾರಿ ಅಂತ ಕರೆದ್ರಮ್ಮ. ನೀವ ಕುಂತಿರಲ್ಲ ನೀವು, ನಿಮಗೆ ನಾರಿ ಅಂತ ಬಸವಣ್ಣ ಕರೆದ. ನಾಯಿ ಅಂದ್ರೆ ಒಬ್ಬ ಹೆಣ್ಣು ಮಗಳು. ನಾರಿ ಅಂದ್ರೆ ಒಬ್ಬ ಹೆಣ್ಣು ಮಗಳು ಈ ಜಗತ್ತಿನೊಳಗೆ ಭಾಳ ಚಂದ ಕಾಣಬೇಕಾಗಿತ್ತಂದ್ರೆ ಚಲೋ ಸೀರೆ ಉಟ್ಕೊಂಡ್ರೆ ಚಂದ ಕಾಣ್ತಾರ. ಏನು ಕೊಳ ತುಂಬ ಬಂಗಾರ ಹಾಕ್ಕೊಂಡ್ರೆ ಚಂದ ಕಾಣ್ತಾರೆ, ಕೈ ತುಂಬ ಬಂಗಾರದ ಬಳೆಗಳು ಹಾಕ್ಕೊಂಡ್ರೆ ಚಂದ ಕಾಣ್ತಾರೆ, ಬೆರಳು ತುಂಬ ಬಂಗಾರದ ಉಂಗುರ ಹಾಕ್ಕೊಂಡ್ರೆ ಚಂದ ಕಾಣುತ್ತಾರೆ. ಹಾಗಾದ್ರೆ ಈ ಜಗತ್ತಿನೊಳಗೊಬ್ಬ ತಾಯಿ ಭಾಳ ಸುಂದರವಾಗಿ ಕಾಣಬೇಕಾಗಿತ್ತಂದ್ರೆ ಆ ತಾಯಿ ಹತ್ರ ಏನಿರಬೇಕು? ಬಸವಣ್ಣ ಹೇಳ್ತಾನ, ನಾರಿಗೆ ಗುಣವೇ ಶೃಂಗಾರ. ಯಾರ ತಾಯಿ ಹತ್ರ ಒಳ್ಳೆ ಗುಣ ಇರುತ್ತದ ಆಕೆ ಜಗತ್ತಿನ ಕಣ್ಣಾಗಲಿಕ್ಕೆ ಸಾಧ್ಯವಂತ. ಯಾವ ತಾಯಿ ಹತ್ರ ಒಳ್ಳೆ ಗುಣ ಇರೋದಿಲ್ಲ, ಒಳ್ಳೆ ಆಚಾರ ಇರೋದಿಲ್ಲ, ಒಳ್ಳೆ ನಡಿ ನುಡಿ ಇರೋದಿಲ್ಲ, ಆ ತಾಯಿ ಜಗತ್ತಿಗೆ ಕಣ್ಣಾಗಂಗಿಲ್ಲಮ್ಮ. ಆಕೆ ಜಗತ್ತಿಗೆ ಹುಣ್ಣಾಗ್ತಾಳಂತ. ಹುಣ್ಣಾಗುವಂಥ ತಾಯಿಯ ಬದುಕಾಗಬಾರದು, ಕಣ್ಣಾಗುವಂಥ ಜಗತ್ತಿಗೆ ಬದುಕು ಮಾಡಬೇಕಾಗ್ತದೆ ತಾಯಿಯಂದರು. ನಾರಿಗೆ ಗುಣವೇ ಶೃಂಗಾರ. ತಾಯಿ ಈ ಜಗತ್ತಿನೊಳಗೆ ಚಂದ ಕಾಣಬೇಕಾಗಿತ್ತಂದ್ರೆ ಮಕ್ಕಕ್ಕೆ ಪೇರೆನ್ ಲವ್ಲಿ ಹಚ್ಕೊಂಡ್ರೆ ಚಂದ ಕಾಣಂಗಿಲ್ಲಮ್ಮ, ತುಟಿಗೆ ಲಿಪ್ಟಿಕ್ ಹಚ್ಕೊಂಡ್ರೆ ಚಂದ ಕಾಣಂಗಿಲ್ಲ, ಹಣೆಗೆ ಪೌಡ್ರ ಹಚ್ಕೊಂಡ್ರೆ ಚಂದ ಕಾಣಂಗಿಲ್ಲ,
ಒಳ್ಳೆ ಗುಣ ಇರಬೇಕು, ಹಣೆಗೆ ಭಾಳ ಚಂದ ಈಬೂತಿ ಇರಬೇಕು, ಹಣೆಗೆ ಭಾಳ ಚಂದ ಕುಂಕುಮ ಇರಬೇಕು, ಕೈ ಒಳಗೆ ಭಾಳ ಚಂದ ಹಸಿರು ಬಳೆ ಇರಬೇಕು, ಕೊರಳೊಳಗೆ ಪತಿದೇವ ಕಟ್ಟಿರುವಂಥ ಮಾಂಗಲ್ಯ ಸೂತ್ರ ಇರಬೇಕು, ಕಾಲೊಳಗೆ ಪತಿದೇವ ಹಾಕಿರ್ತಕ್ಕಂಥ ಕಾಲುಂಗರ ಇದ್ದಾಗ ಜಗತ್ತಿಗೊಬ್ಬ ಹೆಣ್ಮಗಳು ಭಾಳ ಚಂದ ಕಾಣುತ್ತಾಳೆ. ಈಗೆಲ್ಲ ಪ್ಯಾಟ್ಯಾಗ ಹೋದ್ರಿವ ಕಾಲುಂಗ್ರ ಇರಂಗಿಲ್ಲ, ಕೊಳ್ಳಾಗ ಮಾಂಗಲ್ಯ ಇರಂಗಿಲ್ಲ. ಹೌದ್ರಿ, ಮದುವೆ ಆಗೈತಿ ಅನ್ನೋದು ಗೊತ್ತಾಗಂಗಿಲ್ಲ. ಈಗಿನ ಎಲ್ಲ ಶಾಲೆ ಕಲಿಯುವಂಥ ಹುಡುಗರು ಹೆಂಗದವಂದ್ರೆ ಹೆಣ್ಣು ಯಾವುದೋ ಗಂಡು ಯಾವುದ್ರಿ, ಎಲ್ಲ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್. ನಾ ಮೊನ್ನೆ ಒಂದು ಬೆಂಗಳೂರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆಮ್ಮ. ನನ್ನೆಲ್ಲ ಸ್ನೇಹಿತರು ಅಲ್ಲಿ ದೇವಸ್ಥಾನ ಪೂಜೆ ಮಾಡ್ತಾರೆ, ಒಂದು 10 ಮಂದಿ. ಅವರು ವರ್ಷ ಒಂದೊಂದು ಕಾರ್ಯಕ್ರಮ ಮಾಡ್ತಾರೆ ಬನಶಂಕರಿ ನಗರದಾಗ. ಯಾರ್ಯಾರು SLC ಪರ್ಸೆಂಟೇಜ್ ಭಾಳ ಚಲೋ ತಗೊಂಡಿರ್ತಾರೆ, 90, 95 ಹಿಂಗೆ ತೊಗೊಂಡಿರ್ತಾರೆ, ಅವ್ರಿಗೆ ಒಂದಿಷ್ಟು ಸನ್ಮಾನ ಇಟ್ಕೊಂಡಿರ್ತಾರೆ. ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆಮ್ಮ. ಹೋದಾಗ ನನ್ನ ಕಡೆಯಿಂದನೂ ಒಂದಿಷ್ಟು ಪ್ರಶಸ್ತಿಯನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡಕತ್ತಿದ್ರು. ನಾನು ಮಾತಾಡಿದೆ, ಎಲ್ಲರಿಗೂ ಪ್ರಶಸ್ತಿ ನೀವೇ ಕೊಡ್ಬೇಕ್ರಿ ಅಂದರು. ನಾನು ಒಂದಿಷ್ಟು ಮಂದಿ ಕೊಡಕ್ಕೆ ಬಂದೆ. ಒಂದು ಹುಡುಗ ಬಂದ್ರಿ, ಆ ಹುಡುಗ 99 ಮಾಡಿದ್ರಿ. ನಾನು ಹೆಗಲ ಮೇಲೆ ಕೈ ಹಾಕಿ ಹೇಳಿದೆ, ತಮ್ಮ SSLC ಭಾಳ ಚಂದ ಪರ್ಸೆಂಟೇಜ್ ಮಾಡಿ ತಮ್ಮ, ಮುಂದೆ ಚಲೋತ್ನ್ಯಾಗ ಕಾಲೇಜಿಗೆ ಹೋಗ್ಬೇಕಾದ್ರೆ ಚಂದ ಓದ್ಬೇಕು ನೋಡ್ತಮ್ಮ ಅಂತ ಹೆಗಲ ಮ್ಯಾಗ ಕೈ ಹಾಕಿದ್ರಿ. ಹೆಗಲ ಮ್ಯಾಗ ಕೈ ಹಾಕಿದಾಗ ಅದು ಹುಡುಗ ಅಂತ್ರಿ, ಅಜ್ಜೋರ ಒಂದಿಷ್ಟು ಹೆಗಲ ಮ್ಯಾಗಲ್ಲಿ ಕೈ ತೆಗೀರಿ, ನಾನು ಹುಡುಗ ಅಲ್ರಿ ಹುಡುಗಿ ಅದನಿ, ನಾನು ಹುಡುಗ ಅಲ್ರಿ ಹುಡುಗಿ ಅದನ್ನು ಕೈ ತೆಗೀರಿ ಅಂತ. ಪಾಪ ನನಗೇನು ಗೊತ್ತರಿ, ಅದು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೈತಿ, ಹುಡುಗ ಏನು ಹುಡುಗಿ ಗೊತ್ತಿಲ್ಲ. ನಾ ಸುಮ್ಮನೆ ಹೆಗಲ ಮ್ಯಾಗ ಕೈ ಹಾಕಿದ್ರಿ. ಅದಕ್ಕೆ ಒಳ್ಳೆ ಗುಣ ಇರಬೇಕು. ಯಾವ ತಾಯಿಯಲ್ಲಿ ಒಳ್ಳೆ ಗುಣ ಇರುತ್ತದ ಆಕಿ ಜಗತ್ತಿನೊಳಗೆ ಭಾಳ ಚಂದ ಕಾಣಲಿಕ್ಕೆ ಸಾಧ್ಯವಾಗ್ತದಂತ. ಅದಕ್ಕೆ ಹೇಳ್ತಾರೆ, ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರೆಮ್ಮ. ಗುಣವಂತಿಯಾಗಿ ಬಾಳಿ, ಯಾರಲ್ಲಿ ಒಳ್ಳೆ ಗುಣ ಇರುತ್ತದೆ ಅವಳಿ ಜಗತ್ತಿನೊಳಗೆ ಪತಿವ್ರತೆಯಾಗಿ ಒಬ್ಬ ತಾಯಿ ಜಗತ್ತಿಗೆ ಕಣ್ಣಾಗಲಿಕ್ಕೆ ಸಾಧ್ಯವಾಗ್ತದೆ. ಗಂಡನೇ ಕುಷ್ಠರೋಗ ಇದ್ದರೂ ಕೂಡ, ಗಂಡನ ಶರೀರ ಹುಣ್ಣಾದರೂ ಕೂಡ, ಕೀವ ಸೋರಿದರೂ ಕೂಡ, ರಕ್ತ ಸೋರಿದರೂ ಕೂಡ ದಿನನಿತ್ಯ ಗಂಡನೇ ದೇವರಂತ ತಿಳ್ಕೊಂಡು ಬದುಕುವಂಥವಳು ಇವತ್ತಿನ ಅನಸೂಯ. ಯಾರಮ್ಮ? ಅನಸೂಯ. ಅನಸೂಯನ ಪತಿದೇವನಾಗಿರತಕ್ಕಂಥವ ಅರ್ತಿ ಮಹಾಋಷಿ. ಎಲ್ಲರಿಗೂ ರೋಗ ಕಷ್ಟ ನೋವು ಬರೋದು ಸಹಜ. ನೋವುಗಳು ಬರ್ತಾವಂದ್ರೆ, ಕಷ್ಟಗಳು ಬರ್ತಾವಂದ್ರೆ ಈ ಜನ್ಮದೊಳಗೆ ಮಾಡಿರುವ ಕರ್ಮ ಅಲ್ಲ, ಹೋದ ಜನ್ಮದೊಳಗೆ ಮಾಡಿರುವ ಕರ್ಮ. ಹಂಗ ಅರ್ತಿ ಮಹಾಋಷಿಯ ಶರೀರ ಹುಣ್ಣೆಲ್ಲ ಕುಷ್ಠರೋಗ, ಕೀವ ಸೋರ್ತಿತ್ತು, ರಕ್ತ ಸೋರ್ತಿತ್ತು, ಶರೀರವನ್ನೆಲ್ಲ ನೊಣಗಳು ಹುಳಗಳು ತಿಂತಿದ್ವು. ಆದರೂ ಅನಸೂಯ ಬೇಸರ ಮಾಡಿಕೊಳ್ಳಾರದೆ, ಗಂಡನೇ ನನಗೆ ಸರ್ವಸ್ವ, ಗಂಡನೇ ನನಗೆ ಭಗವಂತ ಅಂತ ತಿಳಿದುಕೊಂಡು ದಿನನಿತ್ಯ ಗಂಡನ ಸೇವಾ ಮಾಡ್ತಿದ್ಲಂತೆ. ಗಂಡನ ಸೇವಾ ಮಾಡಬೇಕ್ರೆಮ್ಮ, ಪತಿದೇವರ ಸೇವಾ ಮಾಡಬೇಕು, ಅತ್ತಿ ಸೇವಾ ಮಾಡಬೇಕು, ಮಾವನ ಸೇವಾ ಮಾಡಬೇಕು, ತಂದೆ ಸೇವಾ ಮಾಡಬೇಕು, ತಾಯಿ ಸೇವಾ ಮಾಡಬೇಕು. ದಿನನಿತ್ಯ ಗಂಡನ ಪಾದ ಪೂಜೆ ಮಾಡಿಕೊಳ್ಳುತ್ತಿದ್ಲಂತೆ. ಗಂಡನ ಪಾದೋದಕವನ್ನು ಸ್ವೀಕಾರ ಮಾಡ್ತಕ್ಕಂಥವಳು ತಾಯಿ ಅನಸೂಯ. ಪಾದೋದಕ ತಗೊಳ್ಬೇಕಾದ್ರೆ ಕೀವು ಬರ್ತಿತ್ತಂತ, ರಕ್ತ ಬರ್ತಿತ್ತಂತ. ಇದು ಗಂಡನ ಪಾದೋದಕ ಅಂದ್ರೆ ಗುರು ಪಾದೋದಕ ಇದ್ದಂಗಂತ ಅದನ್ನು ಸ್ವೀಕಾರ ಮಾಡ್ತಿದ್ಲು. ಎಲ್ಲರೊಳಗೆ ಬೆಲ್ಲ ಸಕ್ಕರೆ ಆಗಿದ್ಲು ಎಲ್ಲರ ಬಾಯಿಯೊಳಗೆ ಅನಸೂಯ. ಇದನ್ನು ಯಾರು ನೋಡಿದರಂದ್ರೆ ಕೈಲಾಸದಲ್ಲಿರ್ತಕ್ಕಂಥ ನಾರದ ನೋಡಿ ತಡಿಲಾರ್ದ, ಅವನ ಮನಸ್ಸು ತಡಿಲಿಲ್ಲ. ಕೈಲಾಸಕ್ಕೆ ಹೋದ. ಕೈಲಾಸದಲ್ಲಿ ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಮೂವರು ಕುಂತಿದ್ರು. ಮೂವರು ಮುಂದೆ ಹೋಗಿ ನಮಸ್ಕಾರ ಮಾಡಿ ಹೇಳುತ್ತಾನ, ಪಾರ್ವತಿ ದೇವಿ, ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ, ಕೈಲಾಸದಲ್ಲಿ ನಾವೇ ಪತಿವ್ರತೆಯರು, ನಾವೇ ಪತಿವ್ರತೆಯರಂತ ತಿಳ್ಕೊಂಡು ನೀವು ಅಹಂಭಾವದಿಂದ ನೀವು ಜೀವನ ಮಾಡಕತ್ತೀರಿ. ಆದರೆ ನಿಜವಾಗಲೂ ಪತಿವ್ರತೆ ನೀವಲ್ಲ, ಭೂಲೋಕದಲ್ಲಿರ್ತಕ್ಕಂಥ ತಾಯಿ ಅನಸೂಯ.
ಗಂಡನ ಶರೀರ ಹುಣ್ಣಾದರೂ ಕೂಡ, ಗಂಡನ ಶರೀರ ಕುಷ್ಠರೋಗ ಆದರೂ ಕೂಡ, ರಕ್ತ ಸೋರಿದರೂ ಕೂಡ, ಕೀವ ಹರಿದರೂ ಕೂಡ, ಹುಳಗಳು ಶರೀರ ತಿಂದರೂ ಕೂಡ ಗಂಡನ ಸೇವವನ್ನು ಮನತುಂಬಿ ಮಾಡುವಂಥವಳ ತಾಯಿ ನಿಜವಾಗಲೂ ಅಕಿಪತಿರತೆ ಅನಸೂಯ ಅಂತ. ಇದನ್ನು ಲಕ್ಷ್ಮಿ ಕೇಳಿದ್ಲು, ಸರಸ್ವತಿ ಕೇಳಿದರು, ಪಾರ್ವತಿ ಕೇಳುತ್ತಾಳೆ. ಹಾಗಾದರೆ ನಾವೇ ಪತಿವ್ರತೆಯರು, ನಾವೇ ಗಂಡನನ್ನು ದಿನನಿತ್ಯ ಪೂಜೆನ ಮಾಡ್ತಕ್ಕಂಥವ್ರು ಅಂತ ಕೈಲಾಸದೊಳಗೆ ನಾವು ತಿಳ್ಕೊಂಡಿದ್ವಿ. ಅಹಂಕಾರದಿಂದ ನಾವು ಬದುಕ್ತಿದ್ವಿ. ಆದರೆ ನನಗಿಂತ ಪತಿವ್ರತೆ ಭೂಮಿಯೊಳಗದಾಳ ಅಂದ್ರೆ ಅವಳ ಪರೀಕ್ಷೆ ಮಾಡಬೇಕು, ಹೆಂಗೈತಿ ಪತಿವ್ರತೆಯ ಧರ್ಮದ ಬಗ್ಗೆ. ಎಷ್ಟು ಪತಿವ್ರತೆ ಅದಾಳೆ, ಎಷ್ಟು ಗಂಡನ ಪಾದೋದಕದೊಳಗೆ ಶಕ್ತಿ ಅದೆ. ದಿನನಿತ್ಯ ಒಂದು ದಿನ ಅಲ್ಲ, ದಿನನಿತ್ಯ ಗಂಡನ ಪಾದೋದಕ ಸ್ವೀಕಾರ ಮಾಡ್ತಾಳಂತೆ. ಹಾಗಾದ್ರೆ ಆ ಪಾದೋದಕದ ಶಕ್ತಿಯನ್ನು ಪರೀಕ್ಷೆ ಮಾಡಬೇಕಂತ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ತಮ್ಮ ತಮ್ಮ ಗಂಡಂದರನ್ನು ಕರೀತಾರಂತೆ ಕೈಲಾಸದಲ್ಲಿ. ಪರಮಾತ್ಮ ಬಂದ, ಬ್ರಹ್ಮ ಬಂದ, ವಿಷ್ಣು ಬಂದ. ನೋಡ್ರಿ, ನೀವು ಭೂಮಿಗೆ ಹೋಗ್ರಿ, ಭೂಲೋಕಕ್ಕೆ ಹೋಗ್ರಿ, ಅನಸೂಯನ ಮನೆಯದಂತೆ, ಅರ್ತಿ ಮಹರ್ಷಿ ಮನೆಯದಂತೆ. ಅರ್ತಿ ಮಹರ್ಷಿಯ ಶರೀರ ಹುಣ್ಣಾಗ್ಯದಂತೆ, ಕುಷ್ಠರೋಗ ತುಂಬಿಕೊಂಡದಂತೆ, ಕೀವ ಹರಿತಿರ್ತದಂತೆ, ರಕ್ತ ಸೋರ್ತಿರ್ತದಂತೆ. ಆದರೂ ಗಂಡನ ಗುರು ಅಂತ ತಿಳ್ಕೊಂಡಾಳಂತೆ, ಗಂಡ ಭಗವಂತ ಅಂತ ತಿಳ್ಕೊಂಡಾಳಂತೆ, ಗಂಡನೇ ಸರ್ವಸ್ವ ಅಂತ ತಿಳ್ಕೊಂಡು ಬದುಕಾಕತ್ತಾಳಂತೆ. ಬಹಳ ಪತಿವ್ರತೆ ಅದಾಳಂತೆ. ಆದರೆ ಗಂಡನ ಪಾದೋದಕದೊಳಗೆ ಭಾಳ ಶಕ್ತಿ ಐತೆಂತೆ, ನೀವು ತಿಳ್ಕೊಂಬರ್ಬೇಕು ಅಂದ್ರು 3 ಮಂದಿ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ. ಆಯಿತು ಅಂತ ತಿಳ್ಕೊಂಡು ಕೈಲಾಸದಿಂದ ಭೂಲೋಕಕ್ಕೆ ಬರ್ತಾರೆ ಶಿವ, ಬ್ರಹ್ಮ, ಮಹೇಶ್ವರ, ವಿಷ್ಣು ಪರಮಾತ್ಮ. ಅದು ಭೂಲೋಕಕ್ಕೆ ಹೆಂಗೆ ಬರ್ತಾರಂದ್ರೆ, ಅರ್ತಿ ಮಹರ್ಷಿ ಊರಿಗೆ ಬರಬೇಕಾಗಿತ್ತು ಅಂದ್ರೆ ತ್ರಿಮೂರ್ತಿಗಳ ವೇಷ, ಜಂಗಮರ ವೇಷ ಧರಿಸಿಕೊಂಡು ಕೈಯಾಗ ಜೋಳಿಗೆ ಬೆತ್ತ ಹಿಡ್ಕೊಂಡು ಬರ್ತಾರೆ. ಒಬ್ಬ ವ್ಯಕ್ತಿ ಕಟ್ಟಿ ಮೇಲೆ ಕುಂತಿರ್ತಾನೆ. ಕೇಳ್ತಾರಂತ, ತಮ್ಮ ಇಲ್ಲಿ ಅರ್ತಿ ಮಹರ್ಷಿ ಮನೆ ಎಲ್ಲದೋ, ಅನಸೂಯ ತಾಯಿ ಮನೆ ಎಲ್ಲದ? ಆ ವ್ಯಕ್ತಿ ಹೇಳ್ತಾನಂತ, ನೋಡ್ರಿಪ್ಪ, ಹಿಂಗೆ ಸೀದಾ ಹೋಗ್ರಿ, ಬಲಕ್ಕೆ ಹೊಳ್ರಿ, ಇದ್ರಿಗಿರದ ಅನಸೂಯ ತಾಯಿ ಮನೆ. ಆಯಿತು, ತ್ರಿಮೂರ್ತಿಗಳಾಗಿರ್ತಕ್ಕಂಥ ಜಂಗಮ ಪುಂಗವರಾಗಿ ಅರ್ತಿ ಮಹರ್ಷಿಯ ಮನೆಯ ಬಾಗಿಲ ಮುಂದೆ ಬಂದು ನಿಂತ್ಕೊಂಡು, ಭವತಿ ಭಿಕ್ಷಾಂದಿಹಿ, ಭವತಿ ಭಿಕ್ಷಾಂದಿಹಿ. ಜಂಗಮರು ಕೂಗುತ್ತಾರಂತೆ, ತಾಯಿ ಯಾರದಿರಮ್ಮ? ಮನೆಯೊಳಗೆ ತಾಯಿ ಅಂತ ತಿಳ್ಕೊಂಡು ಕೂಗದಾಗ ಅನಸೂಯ ಗಂಡನ ಸೇವಾ ಮಾಡ್ತಿದ್ಲಂತೆ. ಹರಿಯುವಂಥ ರಕ್ತವನ್ನು ಒರೆಸ್ತಿದ್ಲಂತೆ, ಸೋರುವಂಥ ಕೀವವನ್ನು ಒರೆಸ್ತಿದ್ಲಂತೆ, ತಿನ್ನುವಂಥ ಹುಳಗಳನ್ನು ತೆಗೆದು ತೆಗೆದು ಒಗಿತಿದ್ಲಂತೆ. ಅರ್ತಿ ಮಹರ್ಷಿ ಅಂತಾನೆ, ಅನಸೂಯ, ಯಾರ ಹೊರಗೆ ಜಂಗಮರು ಬಂದಿರ್ಬೋದು ನೋಡು, ಹಸುವಾಗೈತೆ ಅಂದ್ರೆ ಹೊರತುಂಬ ಉಣ್ಣಾಕ ಕೊಡು, ಏನಾರ ಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ಜೋಳಿಗೆ ತುಂಬ ನೀಡಿ ಕಳಿಸು ಅನಸೂಯ. ಹೋಗು, ಯಾರು ಬಂದಾರ ನೋಡು. ತಾಯಿ ಅನಸೂಯ ತಲೆ ಮೇಲೆ ಸೆರಗ ಹಾಕ್ಕೊಂಡು, ಹಣಿಗೆ ಈಬೂತಿ, ಹಣಿಗೆ ಕುಂಕುಮದ ತಿಲಕ ಇಟ್ಟುಕೊಂಡು ಹೊರಗೆ ಬಂದು ನಿಂತು ನೋಡ್ತಾಳ ಜಂಗಮ ಪುಂಗವರು. ಓಡಿ ಹೋದಕ್ಕೆ ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ. ಸ್ವಾಮಿ, ಏನು ಬೇಕಾಗಿದರಿಪ್ಪ ನಿಮಗೆ? ಅಮ್ಮ, 3 ದಿನ ಆಗೈತಿ, ಊಟನ ಮಾಡಿಲ್ಲಮ್ಮ, ಹೊಟ್ಟೆ ಹಸುವಾಗೈತಿ. ಅದಕ್ಕೆ ನೀನು ಹಸ್ಕೊಂಡು ಬಂದವರಿಗೆ ಹೊರತುಂಬ ಊಟ ಹಾಕ್ತಿ ಅಂತ ಎಲ್ಲರೂ ಹೇಳಾಕತ್ಯಾರಮ್ಮ. ಅದಕ್ಕೆ ನಿನ್ನ ಮನೆ ಹುಡುಕಿ ಅಂತ ಬಂದವು ತಾಯಿ, ಅದಕ್ಕೆ ನಮ್ಮ ಹೊರತುಂಬ ಊಟವನ್ನು ನೀಡಬೇಕು. ಆಯ್ತ್ರಿಪ್ಪ, ಬರ್ರಿ. ಪಾದಕ್ಕೆ ನೀರು ಹಾಕಿ ಮನೆ ಒಳಗೆ ಅನಸೂಯ ಜಂಗಮರ ಕರ್ಕೊಂಡು ಬರುತ್ತಾಳೆ. ಕಂಬಳಿಯನ್ನು ಹಾಸಿ ಕಂಬಳಿಯ ಮೇಲೆ ಜಂಗಮರನ್ನು ಕುಂದರಿಸ್ತಾಳೆ. ಅಮ್ಮ, ಬೇಗನೆ ಎಡೆ ಮಾಡು ತಾಯಿ, ಬಹಳ ಹಸುವಾಗೈತೆ ಅಮ್ಮ, ಬೇಗ ನಮಗೆ ಒಂದಿಷ್ಟು ಎಡೆಯನ್ನು ಮಾಡಿ ಉಣಿಸಬೇಕ ತಾಯಿ ಅಂತ ತಿಳ್ಕೊಂಡು ಹೇಳಿದಾಗ, ಸ್ವಾಮಿ, ಒಂದು 5 ನಿಮಿಷ, ಒಂದು 5 ನಿಮಿಷರಪ್ಪ, ನಿಮಗೆ ಎಡೆ ಮಾಡ್ತೇನೆ ಅಂತ ತಿಳ್ಕೊಂಡು ಒಳಗೆ ಹೋದಕೆನ ಅರ್ತಿ ಮಹರ್ಷಿಯ ಪಾದವನ್ನು ಮುಟ್ಟಿ ಹೇಳ್ತಾಳಂತೆ, ಪತಿದೇವ, ಮಹಾದೇವ, ಮನೆಗೆ ಬಂದವರು ತ್ರಿಮೂರ್ತಿಗಳ ಜಂಗಮರು, ಅವರಿಗೆ ಹಸುವಾಗ್ಯದಂತೆ ಹೊರತುಂಬ ಪ್ರಸಾದವನ್ನು ಮಾಡಿಸ್ಬೇಕಂತೆ. ಅರ್ತಿ ಮಹರ್ಷಿ ಅಂದ, ಆಯ್ತು ಅನಸೂಯ, ಹಸ್ಕೊಂಡು ಬಂದವರಿಗೆ ಹೊರತುಂಬ ಉಣ್ಣ ನೀಡೋದು ನಮ್ಮ ಧರ್ಮ ಅಲ್ಲ, ಹಸ್ಕೊಂಡು ಬಂದವರಿಗೆ ಹೊರತುಂಬ ಉಣಿಸೋದು ನಮ್ಮ ಧರ್ಮ ಅಲ್ಲ. ಆಯಿತು, ಆ ಜಂಗಮರು ಹಸ್ಕೊಂಡು ಬಂದಾರಂದ್ರೆ ಹೊರತುಂಬ ಪ್ರಸಾದ ಮಾಡಿಸು. ತಟ್ಟೆಯನ್ನು ತಂದು ಜಂಗಮರ ಮುಂದೆ ಇಟ್ಟಿದ್ದಾಳೆ ಅನಸೂಯ. ತಟ್ಟೆಯನ್ನು ತಂದು ಜಂಗಮರ ಮುಂದೆ ಇಟ್ಟಾಳ. ಇನ್ನೇನು ಮಾಡಿರುವ ಅಡಿಗೆಯನ್ನು ತಂದು ಬಡಿಸಬೇಕಾದ್ರೆ 3 ಮಂದಿ ಜಂಗಮರಂತಾರಂತೆ, ಅಮ್ಮ,
ನಮ್ಮದೊಂದು ಸಂಕಲ್ಪ ಅದ ತಾಯಿ. ಹೌದನ್ರಿಪ್ಪ? ಏನದು ಸಂಕಲ್ಪ? ಏನಿಲ್ಲ ತಾಯಿ, ನೀನು ನಮಗೆ ಎಡೆಯನ್ನು ಬಡಿಸಬೇಕಾಗಿತ್ತಂದ್ರೆ, ಎಡೆಯನ್ನು ಬಡಿಸಿ ನಮಗೆ ಪ್ರೀತಿಯಿಂದ ಉಣಿಸಬೇಕಾಗಿತ್ತಂದ್ರೆ ಬೆತ್ತಲೆಯಾಗಿ ಎಡೆ ಮಾಡಿ ಉಣಿಸಬೇಕು ತಾಯಿ. ಸ್ವಾಮಿ ಏನಂದ್ರಿಪ್ಪ? ಬೆತ್ತಲೆಯಾಗಿ ಎಡೆ ಮಾಡಿ ಉಣಿಸಬೇಕು. ಒಳಗೆ ಬರ್ತಾಳೆ ಅರ್ತಿ ಮಹರ್ಷಿ ಮಲ್ಕೊಂಡಿದ್ದ. ಪಾದವನ್ನು ಮುಟ್ಟಿ ಕೇಳ್ತಾಳೆ, ಪತಿದೇವ ಹೊರಗೆ ಬಂದ ಜಂಗಮರ ಸಂಕಲ್ಪ ಐತಂತೆ. ಅನಸೂಯ, ಏನು ಸಂಕಲ್ಪ? ಏನಿಲ್ಲ ಮಹಾದೇವ, ಹೊರಗೆ ಬಂದ ಜಂಗಮರಿಗೆ ಎಡೆಯನ್ನು ಮಾಡಬೇಕಾಗಿತ್ತು ಅಂದ್ರೆ, ಎಡೆಯನ್ನು ಉಣಿಸಬೇಕಾಗಿತ್ತು ಅಂದ್ರೆ ಬೆತ್ತಲೆಯಾಗಿ ಎಡೆ ಮಾಡಿ ಉಣಿಸಬೇಕಂತೆ, ಜಂಗಮರ ಸಂಕಲ್ಪಂತೆ ಸ್ವಾಮಿ. ಅರ್ತಿ ಮಹರ್ಷಿ ಅಂತಾನೆ, ಆಯ್ತಮ್ಮ, ಜಂಗಮರ ಬೇಡ್ಯಾರಂದ್ರೆ ಜಂಗಮರು ಏನು ಕೇಳ್ತಾರ ಅದನ್ನು ನೀಡೋದು ಉಣಿಸೋದು ಭಕ್ತರ ಗುಣಧರ್ಮ. ಅನಸೂಯ, ಆಯಿತು, ಬೆತ್ತಲೆಯಾಗಿ ಎಡೆ ಮಾಡಿ ಉಣಿಸು. ಯಾರು ಬೇಡ ಅಂತಾರ? ಜಂಗಮರು ಕೇಳ್ಯಾರಂದ ಬಳಿಕ ವಲ್ಯಾನಕ ಬರೋದಿಲ್ಲ. ಬೆತ್ತಲೆಯಾಗಿ ಎಡೆ ಮಾಡಿ ಉಣಿಸು ಅಂತ ಹೇಳಿದಾನೆ ಪತಿದೇವ ಅರ್ತಿ ಮಹರ್ಷಿ. ಆಯಿತು ಅಂತ ತಿಳ್ಕೊಂಡು ಗಂಡನನ್ನು ಎವಿಸಿ ಕುಂದುರಿಸಿ ಗಂಡನ ಪಾದವನ್ನು ತೊಳ್ಕೊಂಡಿದ್ದಾಳೆ. ಗಂಡನ ಪಾದೋದಕವನ್ನು ತೆಗೆದುಕೊಂಡಿದ್ದಾಳೆ. ಗಂಡನ ಪಾದೋದಕವನ್ನು ತೆಗೆದುಕೊಳ್ಳಬೇಕಾದರೆ ಕೀವ ರಕ್ತ ಎಲ್ಲವೂ ಬರ್ತಿತ್ತು. ಆ ಪಾದೋದಕವನ್ನು ತೆಗೆದುಕೊಂಡು ತ್ರಿಮೂರ್ತಿಗಳಾಗಿರ್ತಕ್ಕಂಥ ಜಂಗಮರ ತಲೆ ಮೇಲೆ ಪಾದೋದಕ ಹಾಕಿದ್ರೆ 3 ಮಂದಿ ಮನೆಗೆ ಬಂದ ಜಂಗಮರು 3 ತಿಂಗಳದ ಕೂಸಾದರಂತೆ. 3 ತಿಂಗಳದ ಕೂಸಾದರಂತೆ. ಯಾವಾಗ 3 ತಿಂಗಳದ ಕೂಸ ಆದರಲ್ಲ, ತಾಯಿ ಬೆತ್ತಲೆಯಾಗಿ ಒಳಗೆ ಕರ್ಕೊಂಡು ಹೋಗಿ ಎದೆ ಹಾಲು ಉಣಿಸಿ ಜೋಳಿಗೆಯನ್ನು ಕಟ್ಟಿ ಜೋಗಳವನ್ನು ಪಾಡಿ ಮಲಗಿಸತಕ್ಕಂಥ ಶಕ್ತಿ ಗಂಡನ ಪಾದೋದಕದೊಳಗದ. ಗಂಡನ ಪಾದೋದಕದೊಳಗದ ಜೋಗಳ ಹಾಡಿ ಮಲಗಿಸ್ಯಾಳ. ಗಂಡನ ಸೇವದೊಳಗೆ ಮತ್ತೆ ನಿತ್ಯ ತೊಡಗಿದಾಳೆ. 1 ದಿನ, 2 ದಿನ, 3 ದಿನ ಆಗ್ಯದ. ಇತ್ತಾಗ ಕೈಲಾಸದಲ್ಲಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ನಮ್ಮ ಪತಿದೇವರು ಹೋಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ ಯಾಕೋ ಮತ್ತೆ ಮರಳಿ ಕೈಲಾಸಕ್ಕೆ ಬರಲೇ ಇಲ್ಲಲ್ಲ ಅಂತ ತಿಳ್ಕೊಂಡು ದಾರಿಯನ್ನು ಕಾಯುವಂಥ ಸಂದರ್ಭದಲ್ಲಿ ಮತ್ತೆ ನಾರದ ಭೂಲೋಕದಿಂದ ಕೈಲಾಸಕ್ಕೆ ಹೋದ. ಲಕ್ಷ್ಮೀ ಸರಸ್ವತಿ ಪಾರ್ವತಿ ಕುಂತಿರೋದನ್ನು ನೋಡಿ ಹೇಳ್ತಾನೆ ನಾರದ ಮುನಿ, ಅಮ್ಮ ತಾಯಿ ಪಾರ್ವತಿ, ಅಮ್ಮ ತಾಯಿ ಲಕ್ಷ್ಮೀ ಸರಸ್ವತಿ, ಪತಿದೇವರು ಬರ್ತಾರೆ ಅಂತ ತಿಳ್ಕೊಂಡು ದಾರಿ ಕಾಯಕ್ಕೆ ಹೋಗ್ಬ್ಯಾಡ್ರಿ. ಆದ್ರೆ ನಿಮ್ಮ ಪತಿದೇವನು ಬರಲಾರ್ದಂತೆ ಮಾಡಿರ್ತಕ್ಕಂಥವಳು ಅನಸೂಯ ಆಗಿದ್ದಾಳೆ ಗಂಡನ ಪಾದೋದಕದಿಂದ. ನೀವು ಇಲ್ಲೇ ಇದ್ರೂ ಕೂಡ ಬರೋದಿಲ್ಲ, ಹೋಗ್ರಿ, ಕರ್ಕೊಂಡು ಬರಕ್ಕೆ ಹೋಗ್ರಿ ಅಂತ ತಿಳ್ಕೊಂಡು ನಾರದ ಮುನಿ ಯಾವ ಲಕ್ಷ್ಮೀ ಸರಸ್ವತಿ ಪಾರ್ವತಿಗೆ ಹೇಳಿದಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿಯರು ಕೂಡ ಶರಣಿಯರ ವೇಷವನ್ನು ಧರಿಸಿಕೊಂಡು ಅರ್ತಿ ಮಹರ್ಷಿ ಊರಿಗೆ ಬರ್ತಾರಂತೆ. ಅರ್ತಿ ಮಹರ್ಷಿ ಊರಿಗೆ ಬಂದಾಗ ಕೇಳ್ತಾರೆ, ಅಪ್ಪ ಇಲ್ಲಿ ಅನಸೂಯನ ಮನೆ ಎಲ್ಲದ? ಅಲ್ಲಿ ನಿಂತ ಒಬ್ಬ ವ್ಯಕ್ತಿ ಹೇಳ್ತಾನೆ, ಹಿಂಗೆ ಸೀದಾ ಹೋಗ್ರೆಮ್ಮ, ಬಲಕ್ಕ ಹೊಳ್ಳಿದ್ರೆ ಇದರಿಗಿರದ ಅನಸೂಯ ತಾಯಿ ಮನೆ. ಶರಣಿಯರ ವೇಷ ಧರಿಸಿಕೊಂಡು ಬಂದಿರತಕ್ಕಂಥ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅನಸೂಯನ ಬಾಗಿಲ ಮುಂದೆ ಬಂದು ನಿಂತಿದ್ದಾರೆ. ಒಳಗ ಅನಸೂಯ ಗಂಡನ ಸೇವೆಯನ್ನು ಮಾಡಲಿಕ್ಕತ್ತಿದ್ದಾಳೆ. ತ್ರಿಮೂರ್ತಿಗಳಾಗಿರ್ತಕ್ಕಂಥ 3 ಮಂದಿ ಜಂಗಮರು 3 ತಿಂಗಳದ ಕೂಸಾಗಿ ಜೋಳಿಗೆ ಒಳಗೆ ಮಲಗಿದ್ದಾರೆ. ಬಾಗಿಲ ಮುಂದೆ ನಿಂತುಕೊಂಡು ಯಾವ ಶರಣಿಯರಾಗಿರ್ತಕ್ಕಂಥವ್ರು ಕೂಗಿ ಕರೀತಾರಂತೆ ಅನಸೂಯನ, ಭವತಿ ಭಿಕ್ಷಾಂದಿಹಿ, ಭವತಿ ಭಿಕ್ಷಾಂದಿಹಿ. ಯಾವಾಗ ಈ ಶರಣಿಯರು ಬಾಗಿಲ ಮುಂದೆ ನಿಂತುಕೊಂಡು ಭವತಿ ಭಿಕ್ಷಾಂದಿ ಅಂತ ತಿಳ್ಕೊಂಡು ಕೂಗಿದಾಗ ಅರ್ತಿ ಮಹರ್ಷಿ ಅಂತಾನಂತೆ, ಅನಸೂಯ ಯಾರ ಹೊರಗೆ ಜಂಗಮರು ಬಂದಿರಬಹುದು ನೋಡು, ಅವರನ್ನು ಅತಿಥಿ ಸತ್ಕಾರವನ್ನು ಮಾಡು, ಹಸ್ಕೊಂಡು ಬಂದವರಿಗೆ ಹೊರತುಂಬ ಉಣ್ಣಾಕ ನೀಡು ಅಂತ ತಿಳ್ಕೊಂಡು ಅರ್ತಿ ಮಹರ್ಷಿ ಮತ್ತೆ ಅನಸೂಯನಿಗೆ ಅಪ್ಪಣೆ ಮಾಡಿದಾಗ ಅನಸೂಯ ಹೊರಗೆ ಬಂದು ನಿಂತು ನೋಡುತ್ತಾಳೆ. 3 ಮಂದಿ ಶರಣಿಯರು ನಿಂತಿದ್ದಾರೆ ಕೈ ಒಳಗೆ ಜೋಳಿಗೆಯನ್ನು ಹಿಡಿದುಕೊಂಡು. ಓಡಿ ಬಂದಕ್ಕನೆ ಪಾದಕ್ಕೆ ನಮಸ್ಕಾರ ಮಾಡಿ ಕೇಳುತ್ತಾಳೆ, ಅಮ್ಮ ನಿಮಗೇನು ಬೇಕಾಗಿದೆ ತಾಯಿ? ಜೋಳಿಗೆ ತುಂಬ ಜೋಳವನ್ನು ನೀಡಲೆ, ಜೋಳಿಗೆಯ ತುಂಬ ಅಕ್ಕಿಯನ್ನು ನೀಡಲೆ, ಏನು ಬೇಕೋ ತಾಯಿ ಅಂತ ತಿಳ್ಕೊಂಡು ಕೇಳಿದಾಗ ಆ 3 ಮಂದಿ ಆಗಿರ್ತಕ್ಕಂಥ ಶರಣಿಯರಂತಾರಂತೆ, ಅಮ್ಮ ನಮಗೇನು ಬೇಡ ತಾಯಿ, ನಮಗೆ ಹಸುವಾಗ್ಯದ, ಒಳಗೆ ಕರೆದ ಹೊರತುಂಬ ನಮಗೆ ಉಣ್ಣಾಕ ಕೊಟ್ಟರೆ ಭಾಳ ಚಲೋ ಆಗ್ತದ ತಾಯಿ. ಆಯ್ತ್ರಮ್ಮ ಯಾರು ಬೇಡ ಅಂತಾರಂತ ತಿಳ್ಕೊಂಡು ತಾಯಿ
ಆ 3 ಮಂದಿ ಶರಣಿಯರ ಕೈ ಹಿಡಿದುಕೊಂಡು ಒಳಗೆ ಕರ್ಕೊಂಡು ಬಂದಿದ್ದಾಳೆ. ಕಂಬಳಿಯ ಮ್ಯಾಲ ಕುಂದರಿಸಿದಾಳೆ. ಮುಂದೆ ತಟ್ಟಿಯನ್ನಿಟ್ಟಿದ್ದಾಳೆ. ಇನ್ನೇನು ಎಡೆಯನ್ನ ಮಾಡಬೇಕಂದಾಗ ಈ 3 ಮಂದಿ ಶರಣಿಯರು ಹೇಳಿದರಂತೆ, ಅಮ್ಮ ನಮ್ಮದು ಒಂದು ಸಂಕಲ್ಪ ಐತಿ ತಾಯಿ. ಆ 3 ಮಂದಿ ಜಂಗಮರ ಸಂಕಲ್ಪ ಈ ರೀತಿ ಇತ್ತು. ನಿಮ್ಮದು ಯಾವ ಸಂಕಲ್ಪರೇಮ್ಮ ಹೇಳ್ರಿ ಅಂತ ತಿಳ್ಕೊಂಡು ಅನಸೂಯ ಕೇಳಿದಾಗ, ಏನಿಲ್ಲಮ್ಮ, ನಾವು ನಿನ್ನ ಮನೆಯೊಳಗೆ ಪ್ರಸಾದ ಮಾಡಬೇಕಾಗಿತ್ತಂದ್ರೆ ಆ ಜುಳ್ಗಿಯೊಳಗಿರ್ತಕ್ಕಂಥ ಕೂಸು ಏನು ಇದ್ವಲ್ಲ, ಮೊದಲು ಹೆಂಗೆ ಶರಣರಾಗಿದ್ರಲ್ಲ ಹಂಗೆ ಮಾಡಬೇಕು ತಾಯಿ, ಅಂದಾಗ ನಿಮ್ಮ ಮನೆಯೊಳಗೆ ಪ್ರಸಾದ ಮಾಡ್ತೀವಿ. ಆಯಿತು ಅಂತ ತಿಳ್ಕೊಂಡು ಅನಸೂಯ ಒಳಗೆ ಬರ್ತಾಳೆ. ಗಂಡನನ್ನು ಎಬಿಸಿ ಕುಂದಿರಿಸ್ತಾಳೆ. ಗಂಡನ ಪಾದ ಸ್ವಚ್ಛಗೆ ತೊಳಿತಾಳೆ, ಒರೆಸ್ತಾಳೆ, ವಿಭೂತಿ ಹಚ್ತಾಳೆ, ಗಂಧ ಹಚ್ತಾಳೆ. ಗಂಡನ ಪಾದ ಪೂಜೆ ಮಾಡಿಕೊಳ್ಳುತ್ತಾಳೆ. ಗಂಡನ ಪಾದೋದಕವನ್ನು ತಗೊಂತಾಳೆ. ಶರಣಿಯರು ಮನೆಗೆ ಬಂದ ಸಂಕಲ್ಪ ಐತಿ ಅಂದ ಬಳಿಕ ಜೋಳಿಗೆಯೊಳಗೆ 3 ತಿಂಗಳದ ಕೂಸು ಮಾಡಿ ಹಾಕಿರ್ತಕ್ಕಂಥ ಅನಸೂಯ ಆ 3 ತಿಂಗಳದ ಕೂಸಿನ ಮ್ಯಾಲ ಪಾದೋದಕವನ್ನು ಹಾಕಿದಾಗ ಮನೆಗೆ ಬಂದ ಜಂಗಮರು ಮತ್ತೆ ಹೆಂಗಿದ್ರಲ್ಲ ಹಂಗೇ ನಿಂತರಂತೆ ಕೆಳಗೆ ಅನಸೂಯನ ಮನೆಯೊಳಗೆ. ಇತ್ತಾಗ ಪಾರ್ವತಿ ಅಂತಾಳೆ, ಲಕ್ಷ್ಮಿ ಅಂತಾಳೆ, ಸರಸ್ವತಿ ಅಂತಾಳೆ. ಪಾರ್ವತಿ ಹೇಳ್ತಾಳೆ, ಇದರೊಳಗೆ ನನ್ನ ಗಂಡ ಯಾರು? ಲಕ್ಷ್ಮಿ ವಿಚಾರ ಮಾಡ್ತಾಳೆ, ಇದರೊಳಗೆ ನನ್ನ ಗಂಡ ಯಾರು? ಸರಸ್ವತಿ ವಿಚಾರ ಮಾಡ್ತಾಳೆ, ಇದರೊಳಗೆ ನನ್ನ ಗಂಡ ಯಾರು? ಇವನ ಇರ್ಬೋದಂತ ತಿಳ್ಕೊಂಡು ನಾನು ಅಪ್ಪಿಕೊಂಡ್ರೆ ಬ್ರಹ್ಮ ಇದ್ರೆ ಏನು ಮಾಡಲಿ? ಇವನ ನನ್ನ ಗಂಡ ಇರ್ಬೋದಂತ ತಿಳ್ಕೊಂಡು ಇವನು ಅಪ್ಪಿಕೊಂಡ್ರೆ ವಿಷ್ಣು ಇದ್ರೆ ನಾ ಏನು ಮಾಡಲಿ? ಹಾಗಾದ್ರೆ ಇದ್ರೊಳಗೆ ಯಾರು ಅಂತ ತಿಳ್ಕೊಂಡು ಹೇಳಿದಾಗ ವಿಚಾರ ಮಾಡಿ ಅಲ್ಲೇ ನಮಸ್ಕಾರ ಮಾಡ್ತಾರಂತೆ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ. ಭಗವಂತ, ನಿಮ್ಮ ರೂಪವನ್ನು, ನಿಜವಾಗ್ಲೂ ನಿಮ್ಮ ರೂಪವನ್ನು ತೋರಿಸಿಬಿಡು. ಯಾವಾಗ ಲಕ್ಷ್ಮೀ, ಸರಸ್ವತಿ, ಪಾರ್ವತಿಯರು ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಮುಂದೆ ಕೈ ಮುಗಿದು ನಿಂತಾಗ ಅವಾಗ ಬ್ರಹ್ಮದೇವ ಬ್ರಹ್ಮನ ರೂಪವಾದ, ವಿಷ್ಣುದೇವ ವಿಷ್ಣುವಿನ ರೂಪವಾದ, ಮಹೇಶ್ವರ ತನ್ನ ರೂಪವಾದ ಯಾವ ಅನಸೂಯ ಆ ತ್ರಿಮೂರ್ತಿಗಳನ್ನು ನೋಡಿ, ಸಾಕ್ಷಾತ್ ಪಾರ್ವತಿ ನೋಡಿ, ಲಕ್ಷ್ಮೀ ಸರಸ್ವತಿ ನೋಡಿ ಉದ್ದಕ್ಕೆ ನಮಸ್ಕಾರ ಮಾಡ್ತಾಳಂತೆ. ಯಪ್ಪ ಭಗವಂತ, ನಮ್ಮನೆಗೆ ಬರೋಕ್ಕೆ ಕಾರಣ ಏನಪ್ಪ? ಶಿವ ಹೇಳ್ತಾನಮ್ಮ, ಪತಿದೇವನ ಶರೀರ ಹುಣ್ಣಾದರೂ, ಪತಿದೇವನ ಶರೀರ ಕೆಟ್ಟು ಹೋದರೂ ಕೂಡ, ಪತಿದೇವನ ಶರೀರ ಹಳಿಸಿ ಹೋದರೂ ಕೂಡ, ಕೀವ ರಕ್ತ ಸೋರಿದರೂ ಕೂಡ ಗಂಡನೇ ದೇವರಂತ ತಿಳ್ಕೊಂಡು ಬದುಕಾಕತ್ತೀಯಲ್ಲಮ್ಮ, ಗಂಡನೇ ಗುರು ಅಂತ ತಿಳ್ಕೊಂಡು ಬದುಕಾಕತ್ತೀಯಲ್ಲಮ್ಮ. ಗಂಡನ ಬಿಟ್ಟು ಮತ್ತು ನನಗೆ ಯಾವ ದೇವರಿಲ್ಲ ಅಂತ ತಿಳ್ಕೊಂಡು ಗಂಡನ ಎಷ್ಟು ಚಂದ ಸೇವಾ ಮಾಡಿ ನೀ ಬದುಕಾಕತ್ತೀಯಲ್ಲಮ್ಮ. ನಿನ್ನ ಗಂಡನ ಪಾದೋದಕ ಸ್ವೀಕಾರ ಮಾಡ್ತೀಯಲ್ಲಮ್ಮ. ಆ ಪಾದೋದಕದೊಳಗೆ ಎಷ್ಟು ಶಕ್ತಿ ಐತಿ, ಪತಿರತಿಯೊಳಗೆ ಎಷ್ಟು ಶಕ್ತಿ ಐತಿ ಅನ್ನೋದು ಪರೀಕ್ಷೆ ಮಾಡೋದಕ್ಕಾಗಿ ಬಂದಿದ್ವಿ ಅಮ್ಮ. ನೀನ ಭೂಲೋಕದೊಳಗೆ ಗೆದ್ದಿ ತಮ್ಮ ತಾಯಿ, ನೀನ ಈ ಭೂಲೋಕದೊಳಗೆ ಗೆದ್ದಿ ತಾಯಿ. ನಿನ್ನಂಥ ಪತಿರತಿ ತಾಯಿ ಈ ಜಗತ್ತಿನೊಳಗೆ ಇಲ್ಲ ಅನ್ನುವಂಥ ಮಾತನ್ನು ಭಗವಂತ ಹೇಳ್ತಾನಂತೆ ಯಾವ ಅನಸೂಯ ಮಹಾತಾಯಿಗೆ. ಬ್ರಹ್ಮ ಅಂತಾನೆ, ತಾಯಿ ನಿನಗೇನು ಬೇಕು ಕೇಳಮ್ಮ, ವರ ಕೊಡ್ತೀನಿ. ನಿನಗೇನು ಬೇಕು ಕೇಳ ತಾಯಿ, ವರ ಕೊಡ್ತೀನಿ. ಬ್ರಹ್ಮ ವಿಷ್ಣು ಮಹೇಶ್ವರ ಕೇಳಿದಾಗ ಅನಸೂಯ ಅಂತಾಳಂತೆಪ್ಪ, ನನಗೇನು ವರ ಬ್ಯಾಡ್ಯಪ್ಪ. ಅಮ್ಮ ಬಂಗಾರ ಕೇಳು, ಬಂಗಾರ ಕೊಡ್ತೀನಿ. ಅಮ್ಮ ಮನೆ ಕೇಳು, ಮನೆ ಕೊಡ್ತೀನಿ. ಅಮ್ಮ ಜಾಗ ಕೇಳು, ಜಾಗ ಕೊಡ್ತೇನೆ. ನಿನಗೇನು ಬೇಕು ಕೇಳಮ್ಮ, ಕೊಡ್ತೇನೆ ಅಂದಾಗ ಅನಸೂಯ ಹೇಳ್ತಾಳಂತ, ಅಪ್ಪ ನನಗೆ ಬಂಗಾರ ಬ್ಯಾಡ, ನನಗೆ ಬೆಳ್ಳಿ ಬ್ಯಾಡ, ನನಗೆ ರೊಕ್ಕ ಬ್ಯಾಡ, ನನಗೆ ಮನಿ ಬ್ಯಾಡ, ನನಗೆ ಹೊಲ ಬ್ಯಾಡ, ನನಗೆ ಜಾಗ ಬ್ಯಾಡ್ಯಪ್ಪ. ಏನಾದರೂ ನನಗೆ ವರ ನೀ ಕೊಡಬೇಕಾಗಿತ್ತಂದ್ರೆಪ್ಪ, 15 ವರ್ಷ ನನ್ನ ಗಂಡ ಮಕ್ಕೊಂಡನೆಪ್ಪ, ಕುಷ್ಠರೋಗ ಬಂದು ಅವನ ರೋಗ ದೂರ ಮಾಡಿ ಎದ್ದು ನಡೆಯಂಗೆ ಆಶೀರ್ವಾದ ಮಾಡು ಅನ್ಲಂತ ಅನಸೂಯ. ಎದ್ದು ನಡೆಯುವಂಗ ಆಶೀರ್ವಾದ ಮಾಡೋಲ್ಲಂತೆ. ಎಂಥ ತಾಯಿ ನೋಡ್ರಿ, ಕರುಣಾಮಯಿ. ಭಗ್ನ ದೇವ್ರು ನಿಮಗೇನಾರ ಬೆಟ್ಟಿಯಾಗಿ ಕೇಳಿದ್ರೆ ನೀವೇನು ಕೇಳ್ತಿದ್ರಿವೇ ಯವ್ವ? ನೀವೇನು ಕೇಳ್ತಿದ್ರಿ? ಮೊದಲು ನಾನು ಗಂಡನ ಕರ್ಕಯ್ಯಪ್ಪ ಅಂತಿದ್ರೇನು? ಸಾಕಾಗಿಬಿಟ್ಟೈತಿ, ದಿನ ಕುಡಿದು ಬರ್ತೈತಿ. ದುಡಿದು ಹಾಕಂಗಿಲ್ಲ, ನಾವ ದುಡಿದು ಅದಕ್ಕೆ ಹಾಕಬೇಕು. ನೀವು ಆಗಿದ್ರೆ ಬಂಗಾರ ಕೇಳ್ತಿದ್ರಿ, ಬೆಳ್ಳಿ ಕೇಳ್ತಿದ್ರಿ, ರೊಕ್ಕ ಕೇಳ್ತಿದ್ರಿ, ಹೊಲ ಕೇಳ್ತಿದ್ರಿ, ಮನಿ ಕೇಳ್ತಿದ್ರಿವ. ಅದಕ್ಕೆ ನಿಮಗವ ಒಮ್ಮೆ ದರ್ಶನ ಕೊಡುವಲ್ಲ. ಇವರೆಲ್ಲ ಕೇಳ್ತಾರಂತಂದೇಳಿ. ಆದರೆ ಅನಸೂಯ ಕೇಳಿದ್ಲು, ನನಗೇನು ಬ್ಯಾಡ್ಯಪ್ಪ, ನನ್ನ ಗಂಡನ ರೋಗ ದೂರ ಮಾಡು, ನನ್ನ ಗಂಡ ನಡೆಯುವಂಗೆ ಮಾಡು. ಇದೇ ನಿನಗೆ ಪತಿರತಿ ಎನ್ನುವಂಥ ದೊಡ್ಡ ಸ್ಥಾನವನ್ನು ಕೊಡಾಕ ಇದೇ ನನಗೆ ಆಧಾರ ಅಂತ ತಿಳ್ಕೊಂಡು ಕೇಳಿಕೊಂಡಾಗ ಶಿವ ಯಾವ ಬ್ರಹ್ಮ ವಿಷ್ಣು ಮಹೇಶ್ವರರು ಲಕ್ಷ್ಮೀ ಸರಸ್ವತಿ ಯಾವ ಪಾರ್ವತಿಯರಿಗೆ ಹಸ್ತವನ್ನು ಮಾಡಿ ಆಶೀರ್ವಾದ ಮಾಡಿದಾಗ ಮಲ್ಕೊಂಡಿರ್ತಕ್ಕಂಥ ಅರ್ತಿ ಮಹರ್ಷಿಯ ರೋಗ ಎಲ್ಲ ಹೋಗಿಬಿಡುತ್ತದಂತೆ.
15 ವರ್ಷ ಮಕ್ಕೊಂಡಲ್ಲೇ ಮಲ್ಕೊಂಡವ ಎದ್ದು ನಿಂತನಂತೆ. ಎದ್ದು ನಿಂತು ಹೊರಗೆ ಬಂದು ನೋಡ್ತಾನಂತೆ, ಸಾಕ್ಷಾತ್ ತ್ರಿಮೂರ್ತಿಗಳು ನಿಂತಿದ್ದಾರೆ. ಅವರ ದರ್ಶನವನ್ನು ಮಾಡಿಕೊಂಡಾಗ ಶಿವ ಅಂತನಂತೆ, ನಿಮ್ಮ ಚರಿತ್ರೆ ಈ ಜಗತ್ತಿನ ಲೋಕಕ್ಕೆ ಪ್ರಸಿದ್ಧವಾಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾನಂತೆ. ಗಂಡನ ಪಾದೋದಕದೊಳಗೆ ಅಷ್ಟು ಶಕ್ತಿ ಐತಿಮ್ಮ. ನೀವು ಒಬ್ಬರು ತೊಳ್ಕೊಂಡಿರಿ, ನೀವು ನಿಮ್ಮ ಗಂಡನ ಪಾದನ ಹೋಗ್ರಿ ಮುತ್ಯಾರಾದ ಎಲ್ಲೆಲ್ಲಿ ಅಡ್ಡಾಡಿ ಬಂದೈತಿವೋ ಏನು. ಅದರ ಪಾದದ ಹುಟ್ಟು, ಅದರ ಪಾದ ನೋಡಿದ್ರೆ ಯಪ್ಪ ನನ್ನ 3 ದಿನ ಊಟ ಹೋಗಂಗಿಲ್ಲ ಅನ್ನೋರು ಎಷ್ಟು ಮಂದಿ ಇದ್ರಿ ಅಲ್ಲ ಇವ. ಅದ್ರ ಪಾದ ನೋಡಿದ್ರೆ ನಾನು 3 ದಿನ ಊಟ ಹೋಗಂಗಿಲ್ಲಪ್ಪ. ಅದ್ರ ಪಾದ ತೊಳ್ಕೊಬೇಕ ಯಪ್ಪ, ಅದ್ರ ಪಾದದಕ್ಕೆ ತಗೋಬೇಕ. ಮತ್ತು ನೀವು ಏನು ಹಗರದಿರೇನ್ರಿಪ್ಪ, ನೀವು ಎಲ್ಲ ಕಡೆ ತಿರುಗಾಡಿ ಬರ್ತೀರಿ. ಇಲ್ಲಮ್ಮ, ಎಲ್ಲರ ಯಾಕೆ ಅಡ್ಡಾಡಿ ಬರಲಿ, ಎಲ್ಲರ ಯಾಕೆ ತಿರುಗಾಡಿ ಬರಲಿ, ಗಂಡನ ಪಾದೋದಕದೊಳಗೆ ಭಾಳ ಶಕ್ತಿ ಐತಿ. ಅವ ಹೆಂಗರ ಯಾಕಿರುವಲ್ನಕ್ಕ, ಕುಡುಕರ ಇರುವಲ್ನಕ್ಕ, ಹುಂಬರ ಇರುವಲ್ನಕ್ಕ, ಹುಚ್ಚನ ಇರುವಲ್ನಕ್ಕ, ಏನರ ಯಾಕಿರುವಲ್ನಕ್ಕ, ಗಂಡ ಅವ ದೇವರು ಅಂತ ತಿಳ್ಕೊಂಡು ಬದುಕ್ರಿ ಅಮ್ಮ. ಅವ ದೇವರು ಅಂತ ತಿಳ್ಕೊಂಡು ಬದುಕ್ರಿ. ಗಂಡನೇ ನನಗೆ ಸರ್ವಸ್ವ ಅಂತ ತಿಳ್ಕೊಂಡು ಬದುಕ್ರಿ ಅಮ್ಮ. ಅದು ಎಲ್ಲಿ ತನಕ? ನಿಮ್ಮ ಕೊರಳೊಳಗ ತಾಳಿ ಇರೋ ತನಕ ಅವ ಪತಿದೇವ ಸಾಕ್ಷಾತ್ ಭಗವಂತ ಇದ್ದಂಗಮ್ಮ. ಪತಿರತಿ ಧರ್ಮದೊಳಗ ಸಿದ್ಧಿಯನ್ನು ಪಡ ತಾಯಿ ಅನಸೂಯ. ಅನಸೂಯನಂತೆ ನಮ್ಮ ಬದುಕಾಗಬೇಕು, ಅರ್ತಿ ಮಹರ್ಷಿಯಂತೆ ನಮ್ಮ ಬದುಕಾಗಬೇಕು, ಕಲಬುರಗಿ ಶರಣಬಸಪ್ಪನವರಂತೆ ನಾವು ಬದುಕು ಮಾಡಬೇಕು, ತಾಯಿ ನೀಲಮ್ಮ ತಾಯಿಯಂತೆ ನಮ್ಮ ಬದುಕಾಗಬೇಕು. ಹಂಗೆ ನಮ್ಮ ಬದುಕು ಆನಂದ ಆಗಬೇಕಾಗಿತ್ತಂದ್ರೆ ಮಹಾತ್ಮರ, ಶರಣರ, ಸತ್ಪುರುಷರ ಜೀವನವನ್ನು ಅಳವಡಿಸಿಕೊಂಡಾಗ ನಮ್ಮ ಬದುಕು ಸಾರ್ಥಕವಾಗಿ. ಪತಿರತಿ ಧರ್ಮ ಸಿದ್ಧಿ ಆಗಬೇಕಾದ್ರಮ್ಮ ಪತಿದೇವ ಕಟ್ಟಿರ್ತಕ್ಕಂಥ ಮಾಂಗಲ್ಯ ಸೂತ್ರ ಯಾವಾಗಲೂ ಕೊಳ್ಳೊಳಗಿರಬೇಕು, ಯಾವಾಗಲೂ ಕಾಲುಂಗ್ರ ಕಾಲೊಳಗಿರಬೇಕು, ಯಾವಾಗಲೂ ಹಸಿರು ಬಳೆ ಕೈ ಒಳಗಿರಬೇಕು, ಯಾವಾಗಲೂ ಕುಂಕುಮದ ತಿಲಕ ಸದಾಕಾಲ ಹಣಿ ಮೇಲಿರಬೇಕಂದಾಗ ಈ ಜಗತ್ತಿನೊಳಗೆ ಪತಿರತಿ ಧರ್ಮ ಸಿದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಈಗಿನ ಜನರಿಗೆ ಪತಿರತಿ ಅಂದ್ರೆ ನನಗೆ ಗೊತ್ತಿಲ್ಲ, ಏನೇನು ಹಾಕ್ಯಬೇಕನ್ನೋದ ಗೊತ್ತಿಲ್ಲ.